ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಹೊರಗಡೆ ಹೊರಟಿದ್ದೀವಿ. ಸೊ ಶಾಪಿಂಗ್ ಆ್ಯಂಡ್ ಮೆಟರ್ನಿಟಿ ಶೂಟ್ ಬಗ್ಗೆ ವಿಚಾರಿಸ್ಬೇಕು. ತುಂಬ ಕೆಲಸ ಇದೆ ಇವತ್ತು. ಸೊ ಡಿಲೇ ಮಾಡೋ ಹಾಗೆ ಇಲ್ಲ. ಇಷ್ಟು ದಿನ ಡಿಲೇ ಮಾಡ್ಕೊತಾ ಬಂದಿದ್ದೀವಿ. ಮೆಟರ್ನಿಟಿ ಶೂಟಿಂಗ್ ವಿಚಾರಿಸೋದು ಟೈಮೇ ಆಗಿಲ್ಲ. ಸೊ ಇಲ್ಲಾಂದರೆ ಮಿಸ್ ಆಗಿಬಿಡುತ್ತೆ ಅಂತ ಅನಿಸ್ತಿದೆ. ಹಾಗಾಗಿ ಇವತ್ತು ವಿಚಾರಿಸಲೇಬೇಕು ಅಂತ. ಮತ್ತು ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸಿಂಗ್ ಇದೆ ಇವತ್ತು. ಸೊ ಇವತ್ತು ತೊಗೊಳ್ತೀನೋ ಇಲ್ಲ ಗೊತ್ತಿಲ್ಲ, ಸೆಲೆಕ್ಟ್ ಆದರೆ ತೊಗೊಳ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಲೆಕ್ಷನ್ಸ್ ನಾನು ನೋಡ್ತೀನಿ ಅಂತ. ಸೊ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಪ್ರೆಗ್ನೆನ್ಸಿಯಲ್ಲಿ ನನ್ನ ಸ್ಕಿನ್ನು ಇಷ್ಟು ಖರಾಬಾಗಿ ಹೋಗಿದೆ ಅಂದರೆ ಯಾವ ಪ್ರಾಡಕ್ಟು ಯೂಸ್ ಮಾಡಿಲ್ಲ. ಟಿಲ್ ಇವಾಗ ನಂದು 3rd ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ನಡೀತಾ ಇದೆ. ಇದುವರೆಗೂ ನಾನು ಯಾವ ಪ್ರಾಡಕ್ಟ್ಸ್ನೂ ನಾನು ಯೂಸ್ ಮಾಡೇ ಇಲ್ಲ. ಹಾಗಾಗಿ ಸ್ಕಿನ್ ಎಲ್ಲ ತುಂಬಾ ಹಾಳಾಗೋಗಿದೆ. ಸೊ ಇವತ್ತು ಮಾಮಾ ಅರ್ತ್ ಅವ್ರದ್ದು ಮಾಯ್ಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ. ಅಂದರೆ ಡಾಕ್ಟರ್ ಸಜೆಷನ್ಸ್ ನೋಡ್ತಾ ಇರುವಾಗ ಫೇಸಿಗೆಲ್ಲ ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡಬಾರ್ದು, ಪರ್ಫ್ಯೂಮ್ಸೇ ಆಗಲಿ ಏನು ಯೂಸ್ ಮಾಡಬಾರ್ದು ಅಂತೇಳಿ ನಾನು ಸೀರಮ್ಸ್ನ ಯೂಸ್ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗ್ ನಿಯಾಸಿನಮೈಡ್ ಸೀರಮ್ ಆ್ಯಂಡ್ ವಿಟಮಿನ್ ಸಿ ಸೀರಮ್ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೆ. ಎಲ್ಲ ನನ್ನ ಸಿಸ್ಟರಿಗೆ ಕೊಟ್ಬಿಟ್ಟೆ. ಫಸ್ಟಿಗೆ ಬೈ ಒನ್ ಗೆಟ್ ಒನಲ್ಲಿ ತುಂಬಾ ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಎಲ್ಲ ನನ್ನ ಸಿಸ್ಟರ್ಗೆ ಕೊಟ್ಬಿಟ್ಟೆ ನಾನು. ಈಗ 3rd ಟ್ರೈಮಿಸ್ಟರಲ್ಲಿ ಅದು ವಿಂಟರ್ ಸೀಸನ್ ಆಗಿರೋದ್ರಿಂದ ನಾನು ಮಾಯ್ಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ಅಷ್ಟೇ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದರ್ವೈಸ್ ನಾನು 6 ಮಂತ್ 7 ಮಂತ್ವರೆಗೂ ಮುಖಕ್ಕೆ ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದಿಲ್ಲ. ಹೊರಗಡೆ ಹೋದಾಗ, ಹಾಸ್ಪಿಟಲಿಗೆ ಹೋದಾಗ ಅಷ್ಟೇ ನಾನು ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ತಾ ಇದ್ದೆ. ಮನೇಲಿದ್ದಾಗಂತೂ ಹಾಗೆ ಬಿಟ್ಬಿಡ್ತಾ ಇದ್ದೆ ಸ್ಕಿನ್ನ, ಯಾಕೆ ಬೇಕು ಅಂತೇಳಿ. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ವಿಡಿಯೋ ಅಲ್ಲ. ನಾನು ಫಸ್ಟಿಂದ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್ನೇ ಯೂಸ್ ಮಾಡೋದು. ನಾನು ಬೇಸಿಕಲಿ ತುಂಬಾ ಸೆನ್ಸಿಟಿವ್ ಸ್ಕಿನ್. ನನಗೆ ಮಾಮಾ ಅರ್ತ್ ಅವ್ರ ಪ್ರಾಡಕ್ಟ್ಸ್ ತುಂಬಾ ಸೆಟ್ ಆಗಿದೆ. ಇದರಿಂದ ನನ್ನ ಪಿಂಪಲ್ಸ್ ಕೂಡ ಕ್ಲಿಯರ್ ಆಗಿದೆ, ಸ್ಕಿನ್ ಕೂಡ ತುಂಬಾ ಗ್ಲೋ ಬಂದಿದೆ ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಮಾಮಾ ಅರ್ತ್ ಅವರು. ಆ್ಯಂಡ್ ಬೇರೆ ಬ್ರ್ಯಾಂಡ್ಸಿಗೆ ಕಂಪೇರ್ ಮಾಡಿದರೆ ಇವ್ರ ಬ್ರ್ಯಾಂಡ್ ನನಗೆ ಪ್ಯೂರ್ ಅನಿಸುತ್ತೆ ಆ್ಯಂಡ್ ವರ್ತ್ ಇದೆ ಅಮೌಂಟ್ ಕೂಡ. ಇನ್ನು ಫ್ರೆಂಡ್ಸ್, ನಾನು ಯಾವುದೇ ರೀತಿ ಕಾಸ್ಮೆಟಿಕ್ಸ್ನ ತಗೊಂಡಿಲ್ಲ ರೀಸೆಂಟಾಗಿ. ಬಟ್ ನಾನು ಫಿಟ್ಮಿ ಅವರ ಪ್ರೈಮರ್ ತಗೊಂಡಿದ್ದೀನಿ ಆಫರಲ್ಲಿ, ಪರ್ಪಲಲ್ಲಿ ಆಫರ್ ಇದ್ದಾಗ. ಆ್ಯಂಡ್ ಹೇರ್ ಸಿರಮ್ಸ್ ತಗೊಂಡಿದ್ದೀನಿ ಅಷ್ಟೇ, ಬಿಟ್ಟರೆ ಫೌಂಡೇಶನ್ ಅದೆಲ್ಲ ತಗೊಂಡಿಲ್ಲ. ಯಾಕಂದರೆ ಈಗ ನಾವು ಪ್ರೆಗ್ನೆನ್ಸಿ ಅಲ್ಲೂ ಕೂಡ ಯಾವುದೇ ರೀತಿ ಯೂಸ್ ಮಾಡೋ ಹಾಗಿಲ್ಲ. ಮತ್ತು ಆಫ್ಟರ್ ಡೆಲಿವರಿ ಕೂಡ 1.5 ಇಯರ್ವರೆಗೂ ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ನಾನು ಏನು ಕೂಡ ಆರ್ಡರ್ ಮಾಡ್ಕೊಂಡಿಲ್ಲ, ಹಳೆವೇ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಪ್ರೈಮರ್ ಒಂದು ತಗೊಂಡಿದ್ದೀನಿ ಫಿಟ್ಮಿ ಅವ್ರದ್ದು. ಹೇಗಿದೆ ಅಂತೇಳಿ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪ್ರೈಮರ್ ಟ್ರೈ ಮಾಡೋಣ ಅಂತ ರೀಸೆಂಟಾಗಿ ಆರ್ಡರ್ ಮಾಡಿದ್ದೆ. ಫಿಟ್ಮಿ ಅವ್ರದ್ದು ಆ್ಯಕ್ಚುಲಿ ಮ್ಯಾಟ್ ಆ್ಯಂಡ್ ಪೋರ್ಲೆಸ್ ಪ್ರೈಮರ್. ನನ್ನ ಮೆಟರ್ನಿಟಿ ಶೂಟಿಗೆಲ್ಲ ರೆಡಿ ಆಗೋದಕ್ಕೆ ಬೇಕಾಗುತ್ತೆ ಅಂತ ನನ್ನ ಹತ್ರ ಪ್ರೈಮರ್ ಇರಲಿಲ್ಲ. ಸೊ ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೈಮರ್ ಯೂಸ್ ಮಾಡಲಿಲ್ಲ ಅಂದರೆ ಫೌಂಡೇಶನ್ ಡೈರೆಕ್ಟ್ ನಿಮ್ಮ ಸ್ಕಿನ್ನಿಗೆ ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನೋಡಬೇಕು, ನಾನು ಫೋಟೋ ಸ್ಟುಡಿಯೋದಲ್ಲೇ ಮೇಕಪ್ನು ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತೊಗೊಳ್ಳಿಲ್ಲ ಅಂದರೆ ಯೂಸ್ ಆಗುತ್ತೆ ಅಂತ ಆರ್ಡರ್ ಮಾಡಿದ್ದೆ. ಸೊ ಇದನ್ನು ಫಸ್ಟ್ ಟೈಮ್ ಇವತ್ತೇ ಟ್ರಯಲ್ ನೋಡಲೇಬೇಕಲ್ವ, ಯಾವುದೇ ಒಂದು ಪ್ರಾಡಕ್ಟ್ಸ್ ತೊಗೊಂಡ್ರೂ ಕೂಡ. ಹಾಗಾಗಿ ಇವತ್ತು ಹಚ್ಕೊಳ್ತಾ ಇದ್ದೀನಿ. ನಾನು ತುಂಬ ಸಲ ನೋಡಿದ್ದೀನಿ ವಿತ್ ಪ್ರೈಮರ್ ಆ್ಯಂಡ್ ವಿತೌಟ್ ಪ್ರೈಮರ್ ಮೇಕಪ್ ತುಂಬ ಚೆನ್ನಾಗಿ ಫಿಕ್ಸ್ ಆಗುತ್ತೆ. ನೀವು ಪ್ರೈಮರ್ ಹಚ್ಕೊಂಡು ಮೇಕಪ್ ಮಾಡಿಕೊಂಡ್ರೆ ಮೇಕಪ್ ತುಂಬಾ ಚೆನ್ನಾಗಿ ಫಿಕ್ಸ್ ಆಗುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಕಲರ್ ರೆವಲ್ಯೂಷನ್ ಅವ್ರದ್ದು ಫೌಂಡೇಶನ್. ಆ್ಯಕ್ಚುಲಿ ಸುಮ್ಮನೆ ತಗೊಳ್ತೀನಿ. ಇದರಲ್ಲಿ NYBE ಅವ್ರದ್ದು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಇದು ತುಂಬಾ ನನಗೆ ನನ್ನ ಸ್ಕಿನ್ ಟೋನ್ಗಿಂತ ಜಾಸ್ತಿ ಶೇಡ್ ಇದೆ, ಲೈಟರ್ ಶೇಡು. ಆ್ಯಂಡ್ ಇದು ಡಾರ್ಕ್ ಆಗುತ್ತೆ.
ಎರಡನ್ನೂ ಮಿಕ್ಸ್ ಮಾಡಿದರೆ ನನ್ನ ಸ್ಕಿನ್ ಟೋನಿಗೆ ಕರೆಕ್ಟ್ ಆಗುತ್ತೆ ಅಂತೇಳಿ ಮಿಕ್ಸ್ ಮಾಡ್ತೀನಿ. ಈ ಒಂದು ಮಿನಿ ಬ್ಯೂಟಿ ಬ್ಲೆಂಡರ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಾನು ಲಿಂಕ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ನನ್ನ ಲಾಸ್ಟ್ ವ್ಲಾಗಲ್ಲಿ. ಟೈನಿ ಮಿನಿ ಬ್ಲೆಂಡರ್ಸ್ ನಾನು ಪರ್ಪಲಲ್ಲಿ ಆಫರ್ ಇದ್ದಾಗ ತೊಗೊಂಡಿದ್ದು. ತುಂಬಾ ಯೂಸ್ ಆಗುತ್ತೆ ಇದು ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ. ದೊಡ್ಡ ದೊಡ್ಡ ಬ್ಲೆಂಡರ್ಸ್ಗೆ ನನಗೆ ಈ ರೀತಿ ಮಿನಿ ಮಿನಿ ಬ್ಲೆಂಡರ್ಸೇ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಫೌಂಡೇಶನ್ನ ನಾನು ಈ ರೀತಿ ಡಾಟ್ ಅಲ್ಲಿ ಇಟ್ಕೊಂಡು ಆಮೇಲೆ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ನನಗೆ ಮೇಕಪ್ ಬ್ರಷ್ ಯೂಸ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಬ್ಲೆಂಡರಲ್ಲಾದರೆ ತುಂಬ ಚೆನ್ನಾಗಿ ನ್ಯಾಚುರಲ್ ಫಿನಿಶಿಂಗ್ ಕೊಡುತ್ತೆ. ಹಾಗಾಗಿ ನಾನು ಬ್ಲೆಂಡರ್ ಯೂಸ್ ಮಾಡ್ತೀನಿ. ಈ ರೀತಿ ಟೈನಿ ಮಿನಿ ಬ್ಲೆಂಡರ್ಸ್ ಇದೆಯಲ್ಲ, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವರ್ತಿದೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಮೇಕಪ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದರೆ ಯಾರೋ ಅಷ್ಟರಲ್ಲೇ ಬಂದುಬಿಟ್ರು. ಇನ್ನು ತುಂಬ ಟೈಮ್ ಆಗುತ್ತೆ ಅಂತ ನಾನು ರೆಡಿಯಾಗಿ ಹೊರಟ್ವಿ. ತುಂಬಾ ನಾನು ನ್ಯೂಡ್ ಕಲರ್ಸ್ ಆ್ಯಂಡ್ ಮರೂನ್ ಶೇಡ್ಸ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತೀನಿ. ತುಂಬ ಇಷ್ಟ ಆಗುತ್ತೆ ನನಗೆ. ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ನಿಮಗೆ ಬೇಕಿದ್ರೆ ಕಾಮೆಂಟ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿದ್ದಾವೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಹೌದು. ಇನ್ನು ತುಂಬ ರಶ್ ಇತ್ತು ಫ್ರೆಂಡ್ಸ್. ದಾವಣಗೆರೆಗೆ ರೀಚ್ ಆಗಿ ನಾನು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾನ ಟೆಂಪಲ್ ಹೋಗಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು ಫ್ರೆಂಡ್ಸ್. ತುಂಬ ಕ್ರೌಡ್ ಇತ್ತು. ಇವತ್ತು ತುಂಬ ಆಸೆ ಆಗ್ತಾ ಇತ್ತು ನನಗೆ ಸಾಯಿಬಾಬಾ ಅವರ ಪ್ರಸಾದ ತಿನ್ನಬೇಕು ಅಂತ. ಬಟ್ ಕ್ಯೂ ಅಂದರೆ ಕ್ಯೂ ಇತ್ತು ಅಂತ ನನ್ನ ಹಸ್ಬೆಂಡು ಬೇಡ ನಿಂತ್ಕೊಳ್ಳೋದು ಅಷ್ಟೇ ತನಕ ಅಂತ ಕರ್ಕೊಂಬಂದ್ಬಿಟ್ರು. ಅದಾದಮೇಲೆ ಮೆಟರ್ನಿಟಿ ಶೂಟ್ ಬಗ್ಗೆ ವಿಚಾರಿಸೋಣ ಅಂತೇಳಿ ಸ್ಟುಡಿಯೋಗೆ ಬಂದ್ವಿ. ಸ್ಟುಡಿಯೋದಲ್ಲಿ ಫಸ್ಟ್ ಸ್ಟುಡಿಯೋ 3 ಸ್ಟುಡಿಯೋ ಅನ್ಕೊಂಡು ಹೋಗಿದ್ದೆ. ಬಟ್ ಹೋಗಿದ್ದು ಫಸ್ಟ್ ಸ್ಟುಡಿಯೋದಲ್ಲೇ ನನಗೆ ಕಂಫರ್ಟಬಲ್ ಆಗಿ ಫಿಕ್ಸ್ ಆಯಿತು. ಇನ್ನು ಅಷ್ಟರಲ್ಲಿ 3 ಆಯಿತು. ಏನಾದರೂ ಸ್ವಲ್ಪ ತಿನ್ನೋಣ ಅಂತ ಅಲ್ಲೇ ಆಪೋಸಿಟ್ ಇರೋವಂಥ ಮಿಶ್ರಾ ಪೇಡಾಗೆ ಹೋದ್ವಿ. ಅಲ್ಲಿ ಚಾಟ್ಸ್ ಇತ್ತು. ನಾನು ಬೇಸಿಕಲಿ ಚಾಟ್ಸೇ ತಿನ್ನಬೇಕಂತ ಅಂದ್ಕೊಂಡೆ. ಫಸ್ಟು ರಸಮಲೈ ತೊಗೊಂಡಿದ್ದೆ, ಸಖತ್ತಾಗಿತ್ತು ಟೇಸ್ಟು. ನನ್ನ ಹಸ್ಬೆಂಡ್ ಎಲ್ಲೇ ಚಾಟ್ಸಿಗೆ ಹೋದ್ರೂ ಅವ್ರು ಗೋಬಿ ಅಂತೂ ಕಂಪಲ್ಸರಿ ತಗೊಳ್ತಾರೆ. ಯಾಕಂದರೆ ಅವ್ರಿಗೆ ಗೋಬಿ ಅಂದರೆ ತುಂಬಾ ಇಷ್ಟ. ಪ್ರೆಗ್ನೆನ್ಸಿಯಲ್ಲಿ ಗೋಬಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ನಾನು ತಿಂದಿರಲಿಲ್ಲ ಇಷ್ಟು ದಿನ. ನನ್ನ ಪಾನಿಪುರಿನ ಮುಟ್ಟೋದಕ್ಕೆ ಬಿಟ್ಟಿಲ್ಲ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ. ಇವತ್ತು ಅದೇನಾದರೂ ಆಗಲಿ ನನಗೆ ಪಾನಿಪುರಿ ಬೇಕೇ ಬೇಕು ಅಂತ ಅಂದೆ. ನಾನು ಏನು ಐಡಿಯಾ ಮಾಡಿದೆ ಅಂದರೆ, ನಮ್ಮ ಮನೆಗೊಂದು ಆಂಟಿ ಬಂದಿದ್ದರು. ಅವರು ಕೇಳ್ತಾ ಇದ್ರು, ನಿನಗೇನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ತಿನ್ನಮ್ಮ, ಹಂಗೆ ಮಾಡಿ ನನ್ನ ಮೊಮ್ಮಗಂದು ಕಿವಿ ಸೋರ್ತಾ ಇದೆ, ಹಾಗಾಗಿ ಏನೇ ತಿನ್ಬೇಕನ್ಸಿದ್ರು ಸ್ವಲ್ಪನಾದರೂ ಟೇಸ್ಟ್ ಮಾಡು ಅಂತ. ಅಯ್ಯೋ ಅದನ್ನೇನು ಕೇಳ್ತೀರಾ, ಹಂಗೆ ತಿನ್ನಬೇಕು ಅನಿಸಿದ್ರೆ ನಾನು ಏನು ತಿಂದೇ ಇಲ್ಲ ಇಷ್ಟು ದಿನ. ಮನೆ ಊಟ ಬಿಟ್ಟರೆ ಇನ್ನೇನು ತಿಂದಿಲ್ಲ. ಕ್ರೇವಿಂಗ್ಸ್ ಆದ್ರೂ ಕೂಡ ನನಗೆ ಕೊಡಿಸಿಲ್ಲ ನನ್ನ ಹಸ್ಬೆಂಡ್. ಒಂಚೂರು ಮುಟ್ಟೋದಕ್ಕೆ ಬಿಡಲ್ಲ ಹೊರಗಡೆದು ಅಂತ ಹೇಳಿದೆ. ಹಾಗಾಗಿ ಅವ್ರನ್ನ ಕರೆದು, ಅವಳಿಗೆ ಏನು ತಿನ್ಬೇಕನ್ಸುತ್ತೆ, ಇವಾಗ ಏನೂ ಆಗಲ್ಲಪ್ಪ ಸ್ವಲ್ಪನಾದರೂ ತಿನ್ನಿಸು, ಇಲ್ಲ ಈಗ ಆಗುತ್ತೆ ನೋಡು, ನನ್ನ ಮೊಮ್ಮಗನ ಕಿವಿ ಸೋರ್ತಾ ಇದೆ ಅಂತ ಹೇಳಿದರು. ಹಾಗಾಗಿ ನನ್ನ ಹಸ್ಬೆಂಡು ಆಯಿತು ನಿನಗೇನು ಬೇಕೋ ತಿನ್ನು, ಬಟ್ ಲೈಟಾಗಿ ತಿನ್ನು ಅಂತ ಅಂದರು. ಸಿಕ್ಕಿದ್ದೆ ಚಾನ್ಸು ಅಂತ ನಾನಂತೂ ಇವತ್ತೇನೇನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ತಿನ್ನಬೇಕಂದೆ. ಬಟ್ ಹಂಗೆ ಅನ್ಕೊತೀನಿ, ಎಲ್ಲ ಆರ್ಡರ್ ಮಾಡ್ತೀನಿ, ಸ್ವಲ್ಪ ತಿಂದು ಇನ್ನೆಲ್ಲ ವೇಸ್ಟ್ ಮಾಡ್ತೀನಿ. ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ನನ್ನ ಹಸ್ಬೆಂಡ್ ಏನೂ ಆರ್ಡರ್ ಮಾಡಿರಲ್ಲ. ನಾನು ಎಲ್ಲ ಬಿಟ್ಟಿದ್ದು ಪಾಪ ಅವರೇ ತಿಂತಾರೆ. ಗೋಬಿನೂ ಅಷ್ಟೇ ಸ್ವಲ್ಪ ತಿಂದೆ. ಯಾಕೆ ಬೇಕು, ನನ್ನ ಹಸ್ಬೆಂಡ್ ಹೇಳೋದು ನನ್ನ ಒಳ್ಳೇದಕ್ಕೇ. ಆಮೇಲೆ ತಿಂದುಬಿಟ್ಟು ಹೆಚ್ಚು ಕಮ್ಮಿ ಆಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಯಾರು ಗ್ಲುಕೋಸ್ ಎಲ್ಲ ಹಾಕಿಸ್ಕೊಂಡು ಅಳುನೇ ಬರುತ್ತೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋದು ಅಂದರೆ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿದೆ ಅಷ್ಟೇ. ಪಾವ್ ಭಾಜಿ ತಿನ್ನಬೇಕು ಅಂತ ಅನ್ನಿಸ್ತು. ಪಾವ್ ಭಾಜಿ ಕೂಡ ಆರ್ಡರ್ ಮಾಡಿದ್ದೆ. ಇವತ್ತು ನಾನು ಆಲ್ಮೋಸ್ಟ್ ಎಲ್ಲ ಚಾಟ್ಸೇ ಆರ್ಡರ್ ಮಾಡಿದ್ದು. ಇನ್ನೂ ಏನೇನೋ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಹೊಟ್ಟೆಯಲ್ಲಿ ಜಾಗ ಇದ್ದಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಆರ್ಡರ್ ಮಾಡಿದ್ದೆ. ಅದನ್ನು ತಿಂದ ಮೇಲೆ ಬೇಕಿದ್ರೆ ನೋಡೋಣ ಅಂತ ಅಂದ್ಕೊಂಡು ಏನೇನು ಬೇಕು ಅಂತ ಚಾಟ್ಸು ಅಂದ್ಕೊಂಡು ತಿಂತಾಯಿದ್ದೀನಿ. ಈ ಮಿಶ್ರಾ ಪೇಡಾದಲ್ಲಿ ನಿಜವಾಗ್ಲೂ ಅಮೌಂಟು ಚಾಟ್ಸಿಂದು ವರ್ತಿದೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಅಲ್ಟಿದೆ. ಗೋಬಿ ತುಂಬ ಚೆನ್ನಾಗಿತ್ತು. ಪಾವ್ ಭಾಜಿ ಆಲ್ಸೋ ತುಂಬಾ ಚೆನ್ನಾಗಿತ್ತು. ತುಂಬ ಹೈಜೀನ್ ಕೂಡ ಅನ್ನಿಸ್ತು ನನಗೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡಿದ್ದಾರೆ. ಲೋಕಲಲ್ಲೆಲ್ಲ ಸಿಗೋ ಥರ ಇಲ್ಲ. ಕೆಲವೊಂದು ಕಡೆ ತಿಂದುಬಿಟ್ರೆ ಗಂಟ್ಲೆ ಕೆಟ್ಟೋಗುತ್ತೆ, ಆ ಥರ ಆಯಿಲ್ ಎಲ್ಲ ಯೂಸ್ ಮಾಡ್ತಾರೆ. ನನಗಿಲ್ಲಿ ತುಂಬ ಇಷ್ಟ ಆಯಿತು. ನಾವು ಫಸ್ಟ್ ಟೈಮ್ ಹೋಗಿದ್ದು. ಆ ಕಡೆ ಹೋದಾಗಲೆಲ್ಲ ನಾವು ಟ್ರೈ ಮಾಡಿದ್ದಿಲ್ಲ, ಬಟ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಯಾರೆಲ್ಲ ತಿಂದಿದ್ದೀರಾ, ನೀವು ಯಾರಾದರೂ ವ್ಲಾಗ್ ನೋಡ್ತಾ ಇದ್ದರೆ ದಾವಣಗೆರೆ ಅವರು ದಯವಿಟ್ಟು ಕಮೆಂಟ್ ಮಾಡಿ. ದಹಿ ಪೂರಿ ತೊಗೊಂಡಿದ್ದೆ, ಸ್ವೀಟ್ ಅನಿಸ್ತು ಅಂತ ಎರಡೇ 2 ತಿಂದೆ. ಪಾನಿಪುರಿ ಬೇಕೇ ಬೇಕು ಅಂತ
ಹಠ ಮಾಡಿ ಕೊಡ್ಸ್ಕೊಂಡೆ. ಇವತ್ತು ಕೂಡ ಬೇಡ ಬೇಡ ಅಂದ್ರು. ಆದ್ರೂನು ಬಿಡ್ಲಿಲ್ಲ. ಪಾನಿಪುರಿ ಕೊಡ್ಸ್ಕೊಂಡೇ ಬಿಟ್ಟೆ. ಬಟ್ ನನಗ್ ಬಿಗ್ ಬಜಾರ್ ಅಪೋಸಿಟ್ ಸಿಗೋ ಗೋಲ್ಗಪ್ಪನೇ ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಇತ್ತು. ನಾನು ಅಲ್ಲಾದ್ರೆ ಯಾವುದೇ ಕಾರಣಕ್ಕೂ ಕೊಡ್ಸಲ್ಲ, ಅಲ್ಲಿ ಹೈಜೀನ್ ಇರಲ್ಲ, ತಿನ್ನೋದಿದ್ರೆ ಇಲ್ಲೇ ತಿನ್ನು ಅಂತ ಅಂದ್ರು. ಓಕೆ, ಇಲ್ಲಾದ್ರೂ ತಿಂದು ನನ್ನ ಆಸೆ ತೀರಿಸ್ಕೊಳ್ಳೋಣ ಅಂತ ಪಾನಿಪುರಿ ತಗೊಂಡೆ. ಅದನ್ನು 3 ತಿಂದೆ, 5 ಕೊಟ್ಟಿದ್ರು. ಮತ್ತೆ ಇವ್ರ್ಯಾಕೋ ಎದುರಿಸ್ತಿದ್ದಾರೆ ನನ್ನ ಹಸ್ಬೆಂಡು. ಯಾಕೆ ಬೇಕು, ಟೇಸ್ಟ್ ನೋಡಿ ಸಮಾಧಾನ ಮಾಡ್ಕೊಳ್ಳೋಣ, ಸುಮ್ಮನೆ ತಿಂದ್ಬಿಟ್ಟು ಆಮೇಲೆ ನಂದು ಹೆಲ್ತ್ ಏನಾದರೂ ಆದರೆ ಯಾರು ಅನುಭವಿಸ್ತಾರೆ ಅಂತೇಳಿ ತಿಂದೆ. ಆದ್ರೂ ಕೂಡ ಅದನ್ನು ತಿಂದ್ಮೇಲೂ ನನಗೆ ಸುಕ್ಕಪುರಿ ಗೋಲ್ಗಪ್ಪನೇ ಬೇಕು, ಅದನ್ನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನನ್ನ ಹಸ್ಬೆಂಡ್ ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಕೊಡ್ಸೋದಿಲ್ಲ ಅಂತ ಬಿಲ್ಕುಲ್ ಹೇಳಿಬಿಟ್ರು. ಹಾಗಾಗಿ ಇಲ್ಲೇ ತಿನ್ಕೊಂಡೆ, ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಂಡೆ. ಅದಾದಮೇಲೆ ಹೊರಟ್ವಿ. ಕಾರಲ್ಲಿ ತಿಂತೀನಿ ಅಂತ ಪಾರ್ಸಲು ಜಿಲೇಬಿ, ಪೇಡ ಅದೆಲ್ಲ ಕಟ್ಟಿಸ್ಕೊಂಡೆ. ಇವಾಗ ಹೊಟ್ಟೆ ಫುಲ್ಲಾಗಿದೆ, ಆಮೇಲೆ ತಿನ್ನೋಣ ಅಂತ. ಆಮೇಲೆ ನಾವು ಗೋಲ್ಡ್ ಜ್ಯುವೆಲ್ರಿ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ನಾನು ಆ್ಯಕ್ಚುಲಿ ಮಲಬಾರಿಗೆ ಹೋಗಬೇಕು ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಮತ್ತೆ ಜಾಯಲ್ಕಸ್ಗೆ ಹೋಗೋಣ, ಇದು ನಮ್ಮ ರೆಗ್ಯುಲರ್ ಶಾಪ್, ನಿನಗಿಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ಮಲಬಾರಿಗೆ ಹೋಗೋಣ ಅಂತ ಮತ್ತೆ ಕಾರ್ ಈ ಕಡೆನೇ ತಿರುಗಿಸಿದ್ರು. ನಾನು ಫಸ್ಟಿಗೆ ಫಿಕ್ಸ್ ಆಗಿ ಬಂದಿದ್ದೆ ಮಲಬಾರಲ್ಲಿ 30% ಆಫರ್ ಮೇಕಿಂಗ್ ಚಾರ್ಜಸ್ ಇದೆ, ಅಲ್ಲಾದರೆ ಅಮೌಂಟ್ ಉಳಿಯುತ್ತೆ. ಜಾಯಲ್ಕಸಲ್ಲಿ ಇವಾಗ ಆಫರ್ ಇಲ್ಲ, ಇಲ್ಲಿ ಬೇಡ ಅಂತ ಅಂದ್ರೂ ನನ್ನ ಹಸ್ಬೆಂಡ್ ಕೇಳಿಲ್ಲ. ಒನ್ ಟೈಮ್ ವಿಚಾರಿಸೋಣ, ಡಿಸೈನ್ ನೋಡೋಣ. ನನಗೆ ಮಲಬಾರಲ್ಲಿ ಡಿಸೈನ್ಸ್ ನಿಜವಾಗ್ಲೂ ಇಷ್ಟ ಆಗಿಲ್ಲ ಅಂತ ಅವರು ಅಂದರು. ಹಾಗಾಗಿ ಆಯಿತು ಬಿಡು, ಇವ್ರು ಯಾಕೋ ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ, ನನಗೆ ಇಷ್ಟ ಆಗೋ ಕಲೆಕ್ಷನ್ ಇಲ್ಲೇ ಇದ್ದರೆ ಹೆಂಗೋ ನಾವು ರೆಗ್ಯುಲರ್ ಕಸ್ಟಮರ್ ಅಂತ ಜಾಸ್ತಿ ಸ್ಟಾಫ್ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಂತೇಳಿ ಬಂದ್ವಿ. ಬ್ಯಾಂಗಲ್ಸೇ ನೋಡಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ನಾನು ಬೇರೆ ಜ್ಯುವೆಲ್ರಿ ಯಾವುದೂ ನೋಡಲಿಲ್ಲ, ಯಾಕಂದರೆ ನನಗೆ ತುಂಬ ಟಯರ್ಡ್ ಆಗಿತ್ತು. ಬ್ಯಾಂಗಲ್ಸಲ್ಲೂ ಕೂಡ ನಾನು ಯಾವ ರೀತಿ ಡಿಸೈನ್ ನೋಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಮಾತ್ರ ನೋಡ್ತಾ ಇದ್ದೀನಿ. ಬಿಟ್ಟರೆ ಇನ್ನೂ ತುಂಬಾ ವೆರೈಟೀಸ್, ಅಂದರೆ ಡೈಲಿ ಯೂಸ್ ಬ್ಯಾಂಗಲ್ಸ್ ಆಗಿರ್ಬೋದು, ಆಮೇಲೆ ಡೈಮಂಡ್ ಆ್ಯಂಡ್ ಅನ್ಕಟ್ಸಲ್ಲಿ, ಸ್ಟೋನ್ಸಲ್ಲಿ, ರೂಬೀಸಲ್ಲಿ ಯಾವುದೂ ನೋಡಿಲ್ಲ. ನನಗೆ ಪರ್ಫೆಕ್ಟಾಗಿ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ ಫಸ್ಟಿಗೆ, ತೊಗೊಂಡ್ರೆ ಇದೇ ರೀತಿ ತೊಗೋಬೇಕು ಅಂತ. ಸೊ ಅದನ್ನೇ ನೋಡ್ತಾ ಇದ್ದೆ. ಈ ಬ್ಯಾಂಗಲ್ ನೋಡಿ, ಸ್ಕ್ರೂದಿದೆ, ಇದು ಸ್ಕ್ರೂ ಫಿಟ್ಟಿಂಗ್. ನೀವೆಷ್ಟೇ ದಪ್ಪ ಆದ್ರೂ ಕೂಡ ಸೈಜ್ ಆರಾಮಾಗುತ್ತೆ, ಎಕ್ಸ್ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಸ್ಕ್ರೂದು ತೊಗೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಡಿಸೈನು ತುಂಬ ಚೆನ್ನಾಗಿದ್ದಾವೆ. ನಾನು ಅವತ್ತು ಫೋನ್ ಮಾಡಿ ಕೇಳಿದಾಗ ಎಕ್ಸಾಕ್ಟ್ ಈ ರೀತಿ ಡಿಸೈನ್ ಇಲ್ಲ ಮ್ಯಾಮ್ ಅಂತ ಹೇಳಿದರು. ಬಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ, ನಿಜವಾಗ್ಲೂ ತುಂಬ ಕಲೆಕ್ಷನ್ಸ್ ಬಂದಿದ್ವು ಫ್ರೆಂಡ್ಸ್. ನೆಕ್ಲೆಸ್ ಆಗಿರ್ಬೋದು, ಲಾಂಗ್ ಚೈನ್ ಎಲ್ಲ ನಾನು ಹೋದಾಗಲೇ ಕಲೆಕ್ಷನ್ಸ್ ಇದ್ದಿದ್ದಿಲ್ಲ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು, ನೋಡಿದರೆ ಎಲ್ಲ ಇಷ್ಟ ಆಗ್ತಿತ್ತು ಈ ಸಲ ನನಗೆ. ಆ್ಯಂಡ್ ಲಕ್ಷ್ಮೀದೇ ತಗೋಬೇಕಂತ ಅಂದ್ಕೊಂಡೆ ನನ್ನ ಬ್ಯಾಂಗಲ್, ಬಿಕಾಸ್ ನನ್ನ ಲಾಂಗ್ ಚೈನ್ ನೆಕ್ಲೆಸಿಗೆ ಮ್ಯಾಚ್ ಆಗುತ್ತೆ ಅಂತ. ಬಟ್ ಫುಲ್ಲು ಲಕ್ಷ್ಮಿ ಇರಬಾರ್ದು, ಮಧ್ಯದಲ್ಲಿ ಒಂದೊಂದು ಲಕ್ಷ್ಮಿ ಇರಬೇಕು ಅಂತೇಳಿ ನಾನು ಆ ರೀತಿದಷ್ಟೇ ತೆಗೆಸ್ತಾ ಇದ್ದೆ. ಈ ಸ್ಕ್ರೂ ಬ್ಯಾಂಗಲ್ ಏನಿದೆ ಇದರಲ್ಲೂ ಕೂಡ ನೋಡಿ, ಮಧ್ಯದಲ್ಲಿ ಲಕ್ಷ್ಮಿ ಇದೆ, ಆ್ಯಂಡ್ ಇದ್ರ ಮೇಲ್ಗಡೆ ರೂಬಿ ಈ ಡಿಸೈನ್ಸ್ ಇದೆ ಅಲ್ಲ, ಪರ್ಫೆಕ್ಟಾಗಿ ನನ್ನ ಮೊಬೈಲಲ್ಲಿ ಫೋಟೋ ನೋಡಿ ನನ್ನ ಲಾಂಗ್ ಚೈನ್ ಮತ್ತು ನೆಕ್ಲೆಸಿಗೆ ಮ್ಯಾಚ್ ಆಗೋ ಅಂಥದ್ದೇ ನೋಡ್ತಾ ಇದ್ದೆ. ಸೊ ಪರ್ಫೆಕ್ಟಾಗಿ ಅದೇ ರೀತಿ ಮ್ಯಾಚ್ ಆಗೋ ರೀತಿನೇ 2-3 ಡಿಸೈನ್ಸ್ ಇದ್ವು. ಆದರೆ ಬಡ್ಜೆಟ್ ಇರಬೇಕಲ್ಲ, ಕಡಿಮೆ ಗ್ರಾಮ್ಸಲ್ಲೇ ಚೆನ್ನಾಗಿ ಕಾಣುವಂಥ ಬ್ಯಾಂಗಲ್ನ ನಾವು ನೋಡಬೇಕಾಗುತ್ತೆ. ಇಲ್ಲ ಅಂದರೆ 6 to 7 ಲ್ಯಾಕ್ ಆಗುತ್ತೆ ಬ್ಯಾಂಗಲಿಗೆ ಅಂತ. ಆದ್ರೂ ಕಲೆಕ್ಷನ್ ನೋಡ್ತಾ ಇದ್ದೆ. ಇದೆಲ್ಲ ಹ್ಯಾಲೋ ಇದ್ರೂ ನಿಮಗೆ ಇಷ್ಟು ದೊಡ್ಡದಾಗಿ ಕಾಣೋವಂಥ ಬ್ಯಾಂಗಲ್ಸ್ ನೋಡಿ, 1.5 ತೊಲ, 1.7 ಈ ರೀತಿ ಇದ್ವು. ಒಂದು ಬ್ಯಾಂಗಲ್ ನಾನು ಹೇಳ್ತಾ ಇರೋದು. ಅದರ್ವೈಸ್ ಕಡಿಮೆ ಗ್ರಾಮಿಂದ ಅಂದರೆ ನಿಮಗೆ 13 ಗ್ರಾಮ್ಸಿಂದನೂ ಸ್ಟಾರ್ಟಿಂಗ್ ಇದೆ. ಅಂದರೆ 1 ತೊಲ 3 ಗ್ರಾಮ್. ನಾನು 1 ತೊಲ 3 ಗ್ರಾಮಿಂದು ಫೈನಲ್ ಮಾಡಿದ್ದೆ, ಯಾಕಂದರೆ ಅದು ನನಗೆ ಇಷ್ಟ ಆಗುವಂಥ ಡಿಸೈನ್ ಇತ್ತು. ಆ್ಯಂಡ್ ನನಗೆ ಬಡ್ಜೆಟ್ಟು ಫ್ರೆಂಡ್ಲಿ ಆಗಿರಬೇಕು, ಯಾಕಂದರೆ ತೊಗೊಳ್ತಾ ಇರೋದು 1 ಬಳೆ ಅಲ್ಲ, 2 ಬಳೆ ತೊಗೋಬೇಕಲ್ವ. ಸೊ ಅಮೌಂಟು ತುಂಬ ಜಾಸ್ತಿ ಇದೆ. ಗೋಲ್ಡ್ ರೇಟ್ ಬೇರೆ 1,24,000 ಇದೆ ನಾನು ಹೋಗಿದ್ದ ದಿನ. ಸೊ ಹಾಗಾಗಿ 1,24,000 ರೂಪಾಯಿ ಅಂದರೆ ಅಪ್ಪ ದೇವರೇ, ಇಷ್ಟೊಂದು. ಅದಕ್ಕೆ ಮತ್ತೆ ಮೇಕಿಂಗ್ ಚಾರ್ಜಸ್ಸಿಗೆ ಅಮೌಂಟು ಎಷ್ಟಾಗುತ್ತೆ, GSTಗೆ ಎಷ್ಟಾಗುತ್ತೆ, ಓ ಗಾಡ್ ಅಂದ್ಕೊಂಡು ಬೇಡಪ್ಪ ಬೇಡ, ಬಡ್ಜೆಟ್ ಫ್ರೆಂಡ್ಲಿಯಲ್ಲೇ ನೋಡೋಣ. ಬಟ್ ಇನ್ನೂ 2 ಲ್ಯಾಕಿಗೆ ಹೋಗುತ್ತೆ ಗೋಲ್ಡು. ಬಟ್ ಈ ಟೈಮಲ್ಲಿ ತೊಗೋಬೇಕು ಅಂತ ಆಸೆ ಪಟ್ಟೆ, ಯಾಕಂದರೆ ಸೀಮಂತ್ ಫಸ್ಟ್ ಪ್ರೆಗ್ನೆನ್ಸಿದು ನೆನಪಿರುತ್ತೆ, ಯಾವಾಗಲೂ ಲೈಫ್ ಲಾಂಗ್ ಮೆಮೊರಿ ಇರುತ್ತೆ. ನಾನು ಇದನ್ನು ನನ್ನ ಸೀಮಂತಕ್ಕೆ ತೊಗೊಂಡಿರೋ ಬಳೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ತುಂಬ ಜಾಸ್ತಿ
ಕಲೆಕ್ಷನ್ಸ್‌ನ ನಾನು ನೋಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಆಲ್ರೆಡಿ ತುಂಬ ಟಯರ್ಡ್ ಆಗಿತ್ತು. ನನಗಷ್ಟು ಪೇಷನ್ಸ್ ಕೂಡ ಇದ್ದಿದ್ದಿಲ್ಲ. ಬಟ್ ನೋಡಿರೋವಂಥ ಕಡಿಮೆ ಕಲೆಕ್ಷನ್ಸಲ್ಲೇ ನನಗೆ 2, 3 ಫೈನಲೈಸ್ ಮಾಡೋವಷ್ಟು ಇಷ್ಟ ಆದವು. ಯಾಕಂದರೆ ಕಲೆಕ್ಷನ್ಸು ತುಂಬ ಚೆನ್ನಾಗಿ ಬಂದಿದ್ದಾವೆ. ಹೊಸ ಹೊಸ ಕಲೆಕ್ಷನ್ಸ್. ಅದರಲ್ಲೂ ನೆಕ್ಲೆಸ್ ಅಂತೂ ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್ ಈ ಸಲ. ನನ್ನ ವೆಡ್ಡಿಂಗ್ ಆನಿವರ್ಸರಿಗೆ ಎಷ್ಟು ಪೇಚಾಡಿ 2, 3 ಶಾಪ್ಸು ಮಲಬಾರ್, ಕಲ್ಯಾಣ್ ಎಲ್ಲ ನೋಡ್ಕೊಂಡು ಮತ್ತೆ ಫೈನಲಿ ಇಲ್ಲಿಗೆ ಬಂದು ಒಂದು ತೊಗೊಂಡು ಎಕ್ಸ್ಚೇಂಜ್ ಮಾಡೆಲ್ಲ ತುಂಬ ದೊಡ್ಡ ರಾಣನೇ ಆಗೋಯ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ಅದನ್ನ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಬರೋಣ ಅಂದ್ಕೊಂಡೆ, ತಗೊಂಬರ್ಲಿಲ್ಲ. ಅಷ್ಟು ಚೆನ್ನಾಗಿ ಸಿಂಪಲ್ ನೆಕ್ಲೆಸ್ ಇದ್ವು. ನೀವು ಯಾರೆಲ್ಲ ನೆಕ್ಲೆಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ದಾವಣಗೆರೆಯವರು ಜಾಯ್‌ಲುಕಾಸ್ ಶಾಪಿಗೆ ವಿಸಿಟ್ ಮಾಡಿ. ತುಂಬಾನೇ ಇಷ್ಟ ಆಯಿತು ನನಗೆ ಅಲ್ಲಿ ನೆಕ್ಲೆಸಸ್ ಕಲೆಕ್ಷನ್ಸ್ ಈ ಸಲ. ಭಾಳ ಅಂದರೆ ಭಾಳ ಚೆನ್ನಾಗಿದ್ವು ನಿಜವಾಗ್ಲೂ. ನೋಡಿ ಈ ಬ್ಯಾಂಗಲ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಇದು ಅಷ್ಟೇ 1.5 ತೊಲ, 1 ತೊಲ 7 ಗ್ರಾಮ್ ಈ ರೀತಿ ಇರುವಂಥ ಬ್ಯಾಂಗಲ್ಸ್ ಇವು. ಸ್ವಲ್ಪ ಹ್ಯಾಲೋ ಇದೆ ಆದ್ರೂ ಕೂಡ ದಪ್ಪ ಕಾಣುತ್ತೆ. ಆ್ಯಂಡ್ ಡಿಸೈನ್ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ನಾನು ನೋಡಿ ಆ ಕಡೆ ಸೈಡ್ ರೈಟ್ ಹ್ಯಾಂಡಿಗೆ ಹಾಕ್ಕೊಂಡಿದ್ದೀನಲ್ಲ ಅದನ್ನೇ ಫೈನಲೈಸ್ ಮಾಡ್ತಾ ಇದ್ದೆ. ಬಟ್ ಲೆಫ್ಟ್ ಹ್ಯಾಂಡಿಗೆ ಈ ರೀತಿ ಹಾಕ್ಕೊಂಡ್ರೆ ತುಂಬಾನೇ ದೊಡ್ಡ ದೊಡ್ಡ ಬ್ಯಾಂಗಲ್ಸ್ ಅನ್ನೋ ರೀತಿ ಕಾಣ್ತಾ ಇದೆ ಇದು ನನಗೆ. ಇಷ್ಟೊಂದು ದೊಡ್ಡದು ಬೇಡ ಅಂತ ನಾನು ಅನ್ಕೊಳ್ತಾ ಇದ್ದೆ ಈ ಬ್ಯಾಂಗಲ್ಸ್‌ನ. ಇಷ್ಟೊಂದು ದೊಡ್ಡದು ಅಷ್ಟು ಚೆನ್ನಾಗಿ ಕಾಣಲ್ಲ, ಅದೇ ಎದ್ದೆದ್ದು ಕಾಣುತ್ತೆ ಅಂತ ಅನ್ಕೊಂಡೆ. ಇನ್ನು ಇದು ಅಷ್ಟೇ, ಇದು ಒಂದು ಬೇರೆ ಡಿಸೈನು ಚೆನ್ನಾಗಿದೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಅಷ್ಟು ಒಂದೇ ಥರ ಇಲ್ಲ. ಈ ರೀತಿ ಸ್ವಲ್ಪ ಸ್ವಲ್ಪ ಗ್ಯಾಪಿಗೆ ಸ್ವಲ್ಪ ಸ್ವಲ್ಪ ಡಿಸೈನ್ಸು, ಆಮೇಲೆ ಸ್ವಲ್ಪ ಫ್ಲವರ್ ಬಂದು ರೂಬಿ ಇರುವಂಥದ್ದು. ಇದು ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ನಾನು ಫೈನಲ್ ಮಾಡಿರೋವಂಥ ಬ್ಯಾಂಗಲ್ ಯಾವುದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಇನ್ನು ಪರ್ಚೇಸ್ ಮಾಡಲಿಲ್ಲ ಇವತ್ತು, ಫೈನಲ್ ಮಾಡಿದೆ ಅಷ್ಟೇ. ಆ್ಯಂಡ್ ಇನ್ನೊಂದೇನಂತ ಅಂದರೆ ಅವ್ರಿಗೆ ಹೇಳಿದೆ ನಾನು, ನಾವು ಮಲಬಾರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, 30% ಡಿಸ್ಕೌಂಟ್ ಇದೆ ಅಂತ. ಮ್ಯಾಮ್ ನೀವು ನಮ್ಮ ರೆಗ್ಯುಲರ್ ಕಸ್ಟಮರು, ನಾವು ಇಲ್ಲೂ ನಿಮಗೆ 30% ಡಿಸ್ಕೌಂಟೇ ಮಾಡಿಕೊಡ್ತೀವಿ ಅಂತ ಅಂದರು. ತುಂಬಾ ಖುಷಿ ಆಯಿತು ನನಗೆ. ಓಹ್ ವಾವ್! ಈ ಶಾಪಲ್ಲಿ ಇದ್ದಷ್ಟು ಫಿನಿಶಿಂಗ್ ನನಗೆ ಅಲ್ಲಿ ಇಷ್ಟ ಆಗಲ್ಲ ದಾವಣಗೆರೆಯಲ್ಲಿ. ಬೇರೆ ಕಡೆ ಹೆಂಗೋ ಗೊತ್ತಿಲ್ಲ ಮಲಬಾರ್, ಬಟ್ ದಾವಣಗೆರೆಯಲ್ಲಿ ನನಗೆ ಜಾಯ್‌ಲುಕಾಸಲ್ಲಿ ಜ್ಯುವೆಲ್ರಿ ಇಷ್ಟ ಆದಷ್ಟು ಕಲ್ಯಾಣ ಮಲಬಾರಲ್ಲಿ ನಿಜವಾಗ್ಲೂ ಇಷ್ಟ ಆಗಿಲ್ಲ. ನಾನು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದ್ರೂ ಪರ್ಚೇಸ್ ಮಾಡಿಲ್ಲ, ಇಲ್ಲೇ ಪರ್ಚೇಸ್ ಮಾಡಿರೋದು. ಲಾಂಗ್ ಚೈನ್ಸ್ ಕೂಡ ಅಷ್ಟೇ ಕಡಿಮೆ ಗ್ರಾಮ್ಸಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಈ ಸಲ ಬಂದಿದ್ವು. ಅದನ್ನು ನೋಡ್ತಾ ಇದ್ದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಒಂದು ಡಿಸೈನು ಬ್ಯಾಂಗಲಿಂದು. ಓವರಾಲ್ ಬ್ಯಾಂಗಲ್ ಡಿಸೈನ್ಸ್ ನಿಮಗೆ ಇಷ್ಟ ಆಯಿತಾ? ಈ ರೀತಿದು ನೀವು ಯಾರಾದರೂ ಪರ್ಚೇಸ್ ಮಾಡಿದರೆ ನನಗೆ ಏನಾದರೂ ಸಜೆಷನ್ಸ್ ಇದ್ದರೆ ಹೇಳ್ರಿ. ಯಾಕಂದರೆ ನಾನು ಇನ್ನೂ ಪರ್ಚೇಸ್ ಮಾಡಿಲ್ಲ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸಜೆಷನ್ ಕೇಳಿಬಿಟ್ಟು ನಾನು ಮುಂದುವರಿಬೋದು. ಹೌದು, ಈ ರೀತಿನೂ ನೀವು ತೊಗೊಂಡಿರೋರು ಏನಾದರೂ ಸಜೆಷನ್ ಹೇಳಿದರೆ ನನಗೂ ಒಂದು ಐಡಿಯಾ ಬರುತ್ತೆ. ಯಾಕಂದರೆ ನನಗೆ ಬ್ಯಾಂಗಲ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನನ್ನ ಮೈಂಡಲ್ಲಿ ಕೆಲವೊಂದು ಫಿಕ್ಸ್ ಆಗಿದ್ದೀನಿ, ಈ ಕಲರು ಈ ಥರದ್ರಲ್ಲೇ ತೊಗೋಬೇಕು ಅಂತ. ಅಷ್ಟು ಬಿಟ್ಟರೆ ಐಡಿಯಾ ಇಲ್ಲ. ಆ್ಯಂಡ್ ಈ ಬ್ಯಾಂಗಲ್ಸಿಗೆ ನಿಜವಾಗ್ಲೂ 23% ಮೇಕಿಂಗ್ ಚಾರ್ಜಸ್ ಇದೆ. ತುಂಬಾ ಆಯಿತು ಮೇಕಿಂಗ್ ಚಾರ್ಜಸ್. ಆ್ಯಕ್ಚುಲಿ 2 ಬಳೆ ಸೇರಿ ಬರೀ ಮೇಕಿಂಗ್ ಚಾರ್ಜಸ್ಸೇ 75,000 ಮೇಕಿಂಗ್ ಚಾರ್ಜಸ್ ಆ್ಯಂಡ್ 15,000 GST, CGST ಬಿತ್ತು. ಬಿಲ್ಲೆಲ್ಲ ನಾನು ಮಾಡಿಸಿ ನೋಡಿದಾಗ, ಸೊ ಅಲ್ಲಿಗೆ ನನಗೆ 90,000 ಮೇಕಿಂಗ್ ಚಾರ್ಜಸ್ಸು GST ಸೇರಿ 90,000 ರುಪೀಸ್ ಚಾರ್ಜ್ ಆಯಿತು. ಅಪ್ಪ ಇಷ್ಟೊಂದು ಕೊಡಬೇಕಾ ಅಮೌಂಟು ಬರೀ ಮೇಕಿಂಗ್ ಚಾರ್ಜಸ್ಸು GSTಗೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಫೈನಲಿ ನಂಗೆ 30% ಆಫರ್ ಮಾಡಿಕೊಟ್ರು. ಈ ಕಡೆ ಡೈಮಂಡ್ ಸೆಕ್ಷನ್ನಲ್ಲಿ ಬಂದ್ವಿ. ಯಾಕಂತ ಅಂದರೆ ನಮಗೆ 25% ಆಫರು ಡೈಮಂಡ್ ಮತ್ತು ಅನ್ಕಟ್ ಡೈಮಂಡ್ಸ್ ಮೇಲೆ ಇವಾಗ ಆಫರ್ ನಡೀತಾ ಇದೆ ಜಾಯ್‌ಲುಕಾಸಲ್ಲಿ. ಆ್ಯಂಡ್ ಓಲ್ಡ್ ಗೋಲ್ಡ್ ನೀವು ಎಕ್ಸ್ಚೇಂಜ್ ಮಾಡಿದರೆ 1 ಗ್ರಾಮ್ಗೆ 250 ರುಪೀಸು ಆಫರ್ ಇದೆ. ಅದ್ರದ್ದು ಇನಾಗರೇಷನ್ ಫಂಕ್ಷನ್ನಿಗೆ ನನಗೆ ಅವರು ಇನ್ವೈಟ್ ಮಾಡಿದ್ರು ರೆಗ್ಯುಲರ್ ಕಸ್ಟಮರ್ ಅಂತ. ಸೊ ನಾನು ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಇನ್ನೂ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ, ಕೇಕ್ ತರಕ್ಕೆ ಹೋಗಿದ್ರು ಆ್ಯಕ್ಚುಲಿ. ಇಲ್ಲ ಮ್ಯಾಮ್, ನಮಗೆ ಊರಿಗೆ ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತೇಳಿ ನಾವು ಬಂದ್ಬಿಟ್ವಿ. ತುಂಬ ಆಸೆ ಇತ್ತು ನನಗೆ. ಇನಾಗರೇಷನ್ ಫಂಕ್ಷನ್ಗೆ ವಿಸಿಟ್ ಮಾಡಿದ್ರು, ಅವತ್ತೇ ನಾವು ಶಾಪಿಗೆ ಹೋಗಿದ್ವಿ. ತುಂಬ ಸಲ ಇನ್ವೈಟ್ ಮಾಡಿದ್ದಾರೆ, ಒಂದು ಸಲನೂ ನಾನು ಹೋಗಿಲ್ಲ ಆ್ಯಕ್ಚುಲಿ ಇನಾಗರೇಷನ್ ಫಂಕ್ಷನ್ಗೆ ಈ ರೀತಿ ಆಫರ್ಸ್ ಇದ್ದಾಗ. ಈ ಸಲ ಅದೇ ಟೈಮಿಗೆ ಹೋಗಿದ್ದೀವಲ್ಲ ಅಂತ ಭಾಳ ಆಸೆ ಇತ್ತು. ನನ್ನ ಹಸ್ಬೆಂಡು ಈಗ ನೆಕ್ಸ್ಟ್ ಟೈಮ್ ಬರೋಣಂತೆ ಬಾ, ತುಂಬ ಟೈಮ್ ಆಗಿದೆ ಇವಾಗ ಆಲ್ರೆಡಿ, ಊರಿಗೆ ಹೋಗೋಷ್ಟರಲ್ಲಿ ಮತ್ತೆ ಕತ್ಲಾಗುತ್ತೆ, ನೀನು ಬೇರೆ ತುಂಬ ಟಯರ್ಡ್ ಆಗಿದೆಯಾ ಅಂದರು. ಹಾಗಾಗಿ ಬೇಜಾರಾಯಿತು. ಆದ್ರೂ ಕೂಡ ಮನೆಗೆ ಹೊರಟು ಬಂದ್ವಿ. ಸೊ ಇವಾಗ ಫಸ್ಟಿಗೆಲ್ಲ ಕಾಜಲ್ ಅವರು
ಇದ್ರು. ಇವಾಗ ಸಮಂತಾ ಅವ್ರನ್ನ ಕೂಡ ತಗೊಂಡಿದ್ದಾರೆ. ಅಂದ್ರೆ ಇವರ ಒಂದು ಜ್ಯುವೆಲ್ಲರಿ ಶಾಪಿನ ಆಡ್‌ಗೆ ಸಮಂತಾ ಅವ್ರನ್ನು ಕೂಡ ಈ ಸಲ ತಗೊಂಡಿದ್ದಾರೆ. ಹಾಗಾಗಿ ಸಮಂತಾ ಅವ್ರ ಫೋಟೋಸ್ ಕೂಡ ಹಾಕಿದ್ದಾರೆ. ಸೊ ನನ್ನ ಮೋಸ್ಟ್ ಫೇವರೆಟ್ ಜ್ಯುವೆಲ್ಲರಿ ಶಾಪು ದಾವಣಗೆರೆ ಅಂದರೆ ಜಾಯ್‌ಲುಕಾಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇಲ್ಲಿ ಇರೋಷ್ಟು ಕಲೆಕ್ಷನ್ಸ್ ಬೇರೆ ಶಾಪ್ಸಲ್ಲಿ ಇಲ್ಲ. ಇಲ್ಲಿರೋಂಥ ಫಿನಿಶಿಂಗ್ ಬೇರೆ ಶಾಪ್ಸಲ್ಲಿ ಇಲ್ಲ. ಇಲ್ಲಿ ಕೊಡೋವಂಥ ಆಫರ್ಸ್ ಬೇರೆ ಶಾಪ್ಸಲ್ಲಿ ಯಾವತ್ತೂ 50% ವರೆಗೂ ಕೊಟ್ಟಿಲ್ಲ. ಇನ್ನೊಂದು ವಿಷಯ, ಸುಲ್ತಾನದಲ್ಲಿ ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ದಾವಣಗೆರೆಯಲ್ಲಿ ಈಗ 40% ಆಫರ್ ನಡೀತಾ ಇದೆ. ಬೇಕಿದ್ರೆ ನೀವು ಅಲ್ಲೂ ಕೂಡ ನೋಡ್ಬೋದು. ಬಟ್ ನಾನು ಎಲ್ಲೂ ನೋಡೋದಿಲ್ಲ. ಎಷ್ಟು ಅನ್ಕೊಂತೀನಿ ಬೇರೆ ಶಾಪ್ಸಲ್ಲಿ ನೋಡೋಣ ಅಂತ, ಮತ್ತೆ ಕೊನೆಗೆ ಇಲ್ಲೇ ಪರ್ಚೇಸ್ ಮಾಡ್ತೀನಿ. ಅಷ್ಟು ಫೇವ್ರೇಟ್ ನನಗೆ ಈ ಒಂದು ಜ್ಯುವೆಲ್ಲರಿ ಶಾಪ್. ಸೊ ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟ್ವಿ. ಅಷ್ಟರಲ್ಲಿ ನನಗಂತೂ ತುಂಬಾ ಟಯರ್ಡ್ ಆಗಿತ್ತು. ಬ್ಯಾಂಗಲ್ಲು ಕೊನೆಗೂ ಫೈನಲೈಸ್ ಮಾಡಿದೆ. ನಾನು ಸೆಲೆಕ್ಟ್ ಮಾಡಿರೋ ಬ್ಯಾಂಗಲ್ಗೆ ಎಷ್ಟಾಗಿತ್ತು ಅಂದರೆ ಅಮೌಂಟು 4 ಲ್ಯಾಕ್ ಆಗಿತ್ತು. 4 ಲ್ಯಾಕ್, 4 ಲಕ್ಷ ರೂಪಾಯಿ ಅನ್ನೋದು ತುಂಬಾ ದೊಡ್ಡ ಅಮೌಂಟು ಆ್ಯಕ್ಚುಲಿ. ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟೊಂದು ಅಮೌಂಟ್ ಆಗುತ್ತೆ ಅಂತ. ಬ್ಯಾಂಗಲ್ ಅಂದರೆ ಅದೇ ರೀತಿ ನಾವು ನೆಕ್ಲೆಸ್ಸು, ಫಿಂಗರ್ ರಿಂಗು ಇವನ್ನೆಲ್ಲ ಕಡಿಮೆ ರೇಟಲ್ಲಿ ಇಯರಿಂಗ್ಸ್ ಎಲ್ಲ ತೊಗೋಬೋದು. ಬ್ಯಾಂಗಲ್ ಅಂತ ಅಂದರೆ ನೀವು ಮಿನಿಮಮ್ 1.5 ತೊಲ ಒಂದೊಂದಂತೂ ತೊಗೊಳ್ಳೇಬೇಕಾಗುತ್ತೆ. ಅಟ್ಲೀಸ್ಟ್ 13 to 14 ಗ್ರಾಮ್ಸ್ ಒಂದೊಂದು. ಸೊ ಸೆಟ್ ತೊಗೋಬೇಕಲ್ಲ, ಎರಡಕ್ಕೂ ಸೇರಿ ನಿಮಗೇನಿಲ್ಲ ಅಂದರೂ 3.5 ತೊಲ ಇಲ್ಲ 3 ತೊಲ ಅಂತೂ ಆಗೇ ಆಗುತ್ತೆ. 30 ಗ್ರಾಮ್ಸ್ ಅಂತೂ ಬೇಕೇ ಬೇಕು. ಹಾಗಾಗಿ ತೊಗೊಳ್ತೀನೋ ಇಲ್ಲೋ ಇನ್ನೂ ಡೌಟಲ್ಲಿದೆ. ಆಲ್ಮೋಸ್ಟ್ ಒಂದು 80% ನಂಬಿಕೆ ಇದೆ ತೊಗೊಳ್ತೀನಿ ಅನ್ನೋದು. ಇನ್ನು 20% ನಂಬಿಕೆ ಇಲ್ಲ. ಯಾಕೋ ಮನಸ್ಸೇ ಆಗ್ತಾ ಇಲ್ಲ. ಆ್ಯಂಡ್ ನಾನು ಬ್ಯಾಂಕಲ್ಲಿ ವಿಚಾರಿಸಿದೆ, ಇನ್ನು 2 ಇಯರ್ಸ್ ಬಿಟ್ಟು ಗೋಲ್ಡ್ ರೇಟ್ ಫುಲ್ಲು ಡೌನ್ ಆಗುತ್ತಂತೆ. 60,000ಗೆ ಬರುತ್ತೆ ಅಂತ ಮ್ಯಾನೇಜರ್ ನನಗೆ ಹೇಳಿದರು. ನಿಜನೋ ಸುಳ್ಳೋ ಗೊತ್ತಿಲ್ಲ. ಮ್ಯಾಮ್ ಇವಾಗ ಪರ್ಚೇಸ್ ಮಾಡಬೇಡಿ, ಖಂಡಿತ 60,000 ಇಲ್ಲ 70,000ಗೆ ಅದು ಬಂದೇ ಬರುತ್ತೆ. 2026ಅಲ್ಲಿ ರೈಸ್ ಆದ್ರೂ 2027ಅಲ್ಲಿ ಕಡಿಮೆ ಆಗುತ್ತೆ ಅಂತ ಅವ್ರು ಹೇಳಿದರು. ನನಗೆ ನಂಬಬೇಕೋ ಬಿಡಬೇಕೋ ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ನನಗೆ ಗೋಲ್ಡ್ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಮನಸ್ಸು ಆಗ್ತಿಲ್ಲ. ಬೇರೆ ಕಡೆ ಇನ್ವೆಸ್ಟ್ ಮಾಡೋಣ, ಅಮೌಂಟು ವರ್ತ್ ಇದೆ ಅಂತ ಯಾಕೋ ಇತ್ತೀಚೆಗೆ ಅನಿಸ್ತಾ ಇದೆ. ಗೋಲ್ಡ್ ತೊಗೋಬೇಕಂತ ಅನಿಸ್ತಾ ಇಲ್ಲ. ಬಟ್ ಈ ಮೂಮೆಂಟಲ್ಲಿ ನನಗೆ ಬಳೆ ತೊಗೋಬೇಕಂತ ತುಂಬಾ ಆಸೆ ಇತ್ತು. ಅದು ನೆರವೇರುತ್ತೋ ಇಲ್ಲೋ ಗೊತ್ತಿಲ್ಲ. ನೆರವೇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದೇನಾದರೂ ಪರ್ಚೇಸ್ ಮಾಡಿದರೆ ನೆಕ್ಸ್ಟ್ ಬಂದಾಗ ಇನ್ನಷ್ಟು ಕಲೆಕ್ಷನ್ಸ್ ನೋಡ್ತೀನಿ. ಬಿಕಾಸ್ ನಂದು ಒಬ್ಬಳದೇ ಡಿಸಿಷನ್ ಫೈನಲ್ ಆಗಲ್ಲ. ಮನೇಲಿ ಎಲ್ರದ್ದು ಡಿಸಿಷನ್ ಫೈನಲ್ ಆಗಬೇಕು. ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಗಬೇಕು. ಅವ್ರು ಯಾವುದೂ ಸೆಲೆಕ್ಟ್ ಮಾಡಲ್ಲ. ನಾನೇನು ಸೆಲೆಕ್ಟ್ ಮಾಡ್ತೀನೋ ಅದಕ್ಕೆ ಫೈನಲ್. ನಿನ್ನಿಷ್ಟ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್ ಯಾವಾಗ್ಲೂ ಕೂಡ. ಇದು ಚೆನ್ನಾಗಿ ಕಾಣ್ತಿದೆ ಅಂದರೆ ಇದು ಚೆನ್ನಾಗಿ ಕಾಣ್ತಿದೆ ಅಂತಾರೆ. ಅದೂ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಅಷ್ಟು. ಸೊ ಫೈನಲಿ ಮನೆ ಹೊರಡೋ ಅಷ್ಟರಲ್ಲಿ ನನಗಂತೂ ಸುಸ್ತಾಗ್ಬಿಟ್ಟಿತ್ತು ಆ್ಯಂಡ್ ಫೇಸೆಲ್ಲ ಫುಲ್ ಟಯರ್ಡ್ ಆಗಿತ್ತು. ಹಾಗಾಗಿ ಮನೆಗೆ ಹೊರಟ್ವಿ. ಈ ವ್ಲಾಗ್ ಬಂದು ಇಷ್ಟ ಆಗಿತ್ತು. ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.